ಕೆಲವು ಸ್ಮಾರ್ಟ್ ಫ್ಯಾಷನ್ ಟ್ರಿಕ್ಸ್ ಗೊತ್ತಿದ್ರೆ ಕಡಿಮೆ ಸಮಯದಲ್ಲೂ ವರ್ಕಿಂಗ್ ವುಮೆನ್ನು ಎಲಿಗೆಂಟ್ ಆಗಿ ಹಾಗೆ ಕಾನ್ಫಿಡೆಂಟ್ ಆಗಿ ಕಾಣಬಹುದು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತು ನೋಡಿ, ನನ್ನ ವಿವರ್ ಒಬ್ರು ಕೇಳಿದ್ರು, ಯಾವಾಗ್ಲೂ ಹೌಸ್ ವೈಫ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತಾ ಇರ್ತೀರಾ, ವರ್ಕಿಂಗ್ ವುಮೆನ್ಗೆ ಏನಾದ್ರು ಫ್ಯಾಷನ್ ಟಿಪ್ಸ್ ಹೇಳಿ ಅಂತಂದ್ಬಿಟ್ಟು ಕಮೆಂಟ್ ಅಲ್ಲಿ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೂ ಅನಿಸ್ತು, ಪಾಪ ಹೌದು, ವರ್ಕಿಂಗ್ ವುಮೆನ್ಗೆ ಎಷ್ಟೆಲ್ಲ ಬೆಳಿಗ್ಗೆ ಅಂದ್ರೆ ಎಷ್ಟು ಹರಿಬಿರಿ ಇರುತ್ತೆ ಅವ್ರಿಗೆ, ಅಷ್ಟು ಕಡಿಮೆ ಸಮಯದಲ್ಲೂ ಕ್ವಿಕ್ ಆಗಿ ಹೇಗೆ ರೆಡಿ ಆಗಬೇಕು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಟಿಪ್ ಇರುತ್ತೆ, ಅದನ್ನ ಮಾತ್ರ ಮಿಸ್ ಮಾಡಬೇಡಿ. ಬೋನಸ್ ಟಿಪ್ ಅಂತಾನೆ ಹೇಳ್ಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟ್ ಟ್ರಿಕ್ ನೋಡಿ, ಬೇಸಿಕ್ ಕಲರ್ ಸೀಕ್ರೆಟ್. ನಮಗೆ ಯಾವಾಗಲೂ ಫಸ್ಟ್ ಬರೋದು ಡ್ರೆಸ್ಸು. ಇವತ್ತು ನಾವು ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು ಆಫೀಸಿಗೆ, ಯಾವ ಸೀರೆ ಉಟ್ಕೊಂಡು ಹೋಗ್ಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಮೇಕಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಬೇಕಾದ್ರೆ ಹೋಗ್ಬಿಡ್ಬೋದು. ಆದರೆ ಡ್ರೆಸ್ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಆಫೀಸ್ಗೆ ಅಂದರೆ ಕೆಲವೊಂದು ದಿನ ಡ್ರೆಸ್ಸಲ್ಲೂ ಹೋಗ್ತೀವಿ, ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ಸೀರೆ ಉಟ್ಕೊಂಡು ಹೋಗ್ತಾರೆ, ಅವ್ರವರು ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ. ಹಂಗಾಗಿ ಕಲರ್ ಅಂತಂದರೆ ನಿಮ್ಮ ಹತ್ರ ನಿಮ್ಮ ವಾರ್ಡ್ರೋಬ್ ಅಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಬ್ಲ್ಯಾಕು, ಒಂದು ಗ್ರೇ, ಆಮೇಲೆ ವೈಟು, ಆಮೇಲೆ ಬೇಜ್ ಕಲರು, ಈ ಥರದ ಕಲರ್ನ ನೀವು ಜಾಸ್ತಿ ಇಟ್ಕೊಂಡಿರಿ. ಇದು ಯಾವಾಗಲೂ ನಿಮಗೆ ಸೂಟ್ ಆಗುತ್ತೆ. ಆಮೇಲೆ ಕಲರ್ ನಿಮಗೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಕಲರ್ ಡ್ರೆಸ್ಗಳು ಯಾಕೆ ನಾನು ನಿಮ್ಮ ಹತ್ರ ಜಾಸ್ತಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ನಿಮಗೆ ಬೇಗ ಮ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ದುಪ್ಪಟ್ಟ ಆಗಿರ್ಬೋದು, ಲೆಗ್ಗಿನ್ ಆಗಿರ್ಬೋದು, ಬೇಗ ಮ್ಯಾಚ್ ಆಗಿಬಿಡುತ್ತೆ, ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ. ಆಮೇಲೆ ನೋಡಿ, ಸ್ಟೈಲ್ ಅಂತಂದರೆ ನಾವು ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗಲ್ಲ, ಯಾವ ರೀತಿ ನಾವು ಚೂಸ್ ಮಾಡ್ಕೊಳ್ತೀವಿ ನಮ್ಮ ಡ್ರೆಸ್ನ ಅನ್ನೋದ್ರ ಮೇಲೆ ಹೋಗುತ್ತೆ. ಸೆಕೆಂಡ್ ಟಿಪ್ ನೋಡಿ, ಥರ್ಡ್ ಪೀಸ್ ಮ್ಯಾಜಿಕ್ ಅಂತ. ನೀವು ಆಫೀಸ್ಗೆ ಹೋಗ್ಬೇಕಾದಾಗ ಅಯ್ಯೋ ಏನೋ ಟೈಮ್ ಇಲ್ಲ, ಯಾವುದೋ ಕೈಗೊಂದು ಸಿಕ್ಬಿಡ್ತು, ಸಿಂಪಲ್ ಆಗಿ ಕುರ್ತಿ ಒಂದು ಹಾಕೊಂಡ್ಬಿಟ್ರಿ ಅನ್ಕೊಳ್ಳಿ. ಅದ್ರ ಮೇಲೆ ನೋಡಿ, ಈ ಥರ್ಡ್ ಪೀಸ್ ಅಂತಂದ್ರೆ ಏನಾಗುತ್ತಾ, ಅದ್ರ ಮೇಲೆ ಒಂದು ನೀವು ಜಾಕೆಟ್ ಆ್ಯಡ್ ಮಾಡಿ, ಅಥವಾ ಲಾಂಗ್ ಶ್ರಗ್ ಆ್ಯಡ್ ಮಾಡಿ, ಅಥವಾ ದುಪ್ಪಟ್ಟ ಹಾಕೊಳ್ಳಿ. ಆವಾಗ ನೋಡಿ ನಿಮ್ಮ ಲುಕ್ಕು ಕ್ಲಾಸಿಯಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸಿಂಪಲ್ ಡ್ರೆಸ್ ಹಾಕ್ಕೊಂಡಿದ್ರು ಸಹ ಅದ್ರ ಮೇಲೆ ಹಾಕೋ ಒಂದು ಲೇಯರ್ ಇಂದನೇ ಅದ್ರದ್ದು ಇಡೀ ನಿಮ್ಮ ಲುಕ್ಕೆ ಬದಲಾಗುತ್ತೆ. ಹಾಗಾಗಿ ಮೇಲ್ಗಡೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ನೋಡಿ, ಕಂಫರ್ಟ್ ಫಸ್ಟ್ ಅಂತ. ಯಾಕಂದರೆ ನೋಡಿ, ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲೇ ನೀವು ಇರಬೇಕಾಗುತ್ತೆ. ಹಾಗಾಗಿ ಫ್ಯಾಷನ್ಗಿಂತ ಹೆಚ್ಚಾಗಿ ಕಂಫರ್ಟಬಲ್ ಆಗಿರೋದು ಸಹ ಮುಖ್ಯ ಆಗುತ್ತೆ. ನೀವು ಕೆಲವೊಂದ್ಸಲ ಟೈಟ್ ಡ್ರೆಸ್ ಆಗಿರ್ಬೋದು, ಅಥವಾ ನೀವು ಸ್ಯಾರಿ ಹಾಕ್ಕೊಂಡಿದ್ರೆ ಟೈಟ್ ಆಗಿರೋಂಥ ಬ್ಲೌಸ್ ಆಗಿರ್ಬೋದು, ಅಥವಾ ಟೈಟ್ ಆಗೋ ಫುಟ್ವೇರ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕ್ಕೊಂಡಾಗ ನಿಮ್ಗಿಂತ ಮುಂಚೆನೆ ಅವುಗಳೇ ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ, ನಮಗೆ ನೋವು ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಆ ಥರ ಆಗಬಾರ್ದು. ನೀವು ಯಾವಾಗಲೂ ಕಾಟನ್ದಾಗಿರ್ಬೋದು, ರೇಯಾನ್, ಅಥವಾ ಸಾಫ್ಟ್ ಆಗಿರೋಂಥ ಫ್ಯಾಬ್ರಿಕ್ಗಳು ಇರೋಂಥ ನೀವು ಡ್ರೆಸ್ ಆಗಿರ್ಬೋದು ಅಥವಾ ಸ್ಯಾರಿ ಆಗಿರ್ಬೋದು, ಈ ಥರ ಫ್ಯಾಬ್ರಿಕ್ನ ನೀವು ಚೂಸ್ ಮಾಡಿಕೊಂಡು ಹಾಕ್ಕೊಂಡಾಗ ನೀವು ಇಡೀ ದಿನ ಕಂಫರ್ಟ್ ಆಗಿ ಓಡಾಡಿಕೊಂಡು ಕೆಲಸ ಮಾಡ್ಬೋದು ಆಫೀಸಲ್ಲಿ. ಹಾಗೆ ನೋಡಿ, ಕಂಫರ್ಟ್ ಇದ್ದಾಗೇನೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸಹ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಫುಟ್ವೇರ್ ಮಿಸ್ಟೇಕ್ ಅಂತ. ಅದೇ ಕೆಲವೊಬ್ರು ನೋಡಿ, ಡ್ರೆಸ್ಸು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಡ್ರೆಸ್ ತಗೊಳ್ತಾರೆ, ಅಥವಾ ಸ್ಯಾರಿ ತಗೊಂಡಿರ್ತಾರೆ, ನೀಟಾಗಿ ಉಟ್ಕೊಂಡಿರ್ತಾರೆ. ಆದರೆ ಫುಟ್ವೇರ್ ಮಾತ್ರ ಯಾವುದೋ ಒಂದು ಹಾಕೊಂಡು ಹೋದ್ರೆ ಆಗೋಗುತ್ತೆ ಬಿಡು ಅನ್ಕೋತಾರೆ. ಬಟ್ ಅದು ಹಾಗಲ್ಲ. ಯಾವಾಗಲೂ ನೋಡಿ, ನಮ್ಮ ನಡಿಗೆನೆ ನಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ಹಾಗಾಗಿ ಯಾರೋ ಐ ಹೀಲು, ಈ ಥರ ಚೂಪಾಗಿರೋಂಥ ಹೀಲ್ ಹಾಕ್ಕೊಂಡಿದ್ದಾರೆ, ನಾವು ಹಾಕೊಂಡು ಹೋಗೋಣ ಅಂತಂದ್ಬಿಟ್ಟು ಹಾಕೊಂಡು ಹೋಗಿ ಆಫೀಸಲ್ಲಿ ಹೇಗೋ ವಕ್ರವಾಗಿ ನಡೆದು ಎಲ್ಲರ ಮುಂದೆ ಜೋಕರ್ ಆಗೋಕ್ಕೆ ಬದಲು ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಸ್ಯಾಂಡಲ್ ಯೂಸ್ ಮಾಡಿ, ಅಥವಾ ಫ್ಲಾಟ್ ಆಗಿರೋಂಥ ಸ್ಯಾಂಡಲ್ ಆದರೂ ಯೂಸ್ ಮಾಡಿ, ಅಥವಾ ಬ್ಯಾಲೆ ಶೂ ಅಂತ ಬರುತ್ತೆ, ಆ ಥರದ್ದು ಯೂಸ್ ಮಾಡಿ. ತುಂಬ ಆಫೀಸಿಗಂತೂ ಚೆನ್ನಾಗಿ ಸೂಟ್ ಆಗುತ್ತೆ, ಅದು ಡ್ರೆಸ್ಸಿಗೂ ಸೂಟ್ ಆಗುತ್ತೆ. ಹಾಗೆ
ಸಾರಿಗೂ ಸೂಟ್ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಸಿಂಪಲ್ ಆಕ್ಸೆಸರೀಸ್. ಇದನ್ನ ನೋಡಿ ನಾನು ಹೌಸ್ ವೈಫ್ಗೂ ಸಹ ಹೇಳ್ತೀನಿ, ಹಾಗೆ ವರ್ಕಿಂಗ್ ವುಮೆನ್ಗೂ ಹೇಳ್ತೀನಿ. ಯಾಕೆ ಗೊತ್ತಾ, ನಾವು ಸಿಂಪಲ್ ಆಗಿದ್ದಷ್ಟು, ನ್ಯಾಚುರಲ್ ಆಗಿದ್ದಷ್ಟು ನಿಮ್ಮ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ಕೆಲವೊಬ್ರು ಅನ್ಕೊಂಡಿರ್ಬೋದು, ಜಾಸ್ತಿ ಮೇಕಪ್ ಮಾಡ್ಕೊಂಡು ಜಾಸ್ತಿ ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ರೆ ನಮ್ಮ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ನಮ್ಮನ್ನೆಲ್ಲರೂ ನೋಡ್ತಾರೆ ಅಂತ ಅನ್ಕೊಳ್ತಾರೆ. ಬಟ್ ಅದು ತಪ್ಪು. ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿರೋ ಒಂದು ಸ್ಮಾರ್ಟ್ ವಾಚ್ ಆಗಿರ್ಬೋದು, ಅಥವಾ ಯಾವುದೇ ಸ್ಮಾರ್ಟ್ ವಾಚ್ ಅಂತ ಏನು ಹೇಳ್ತಾ ಇಲ್ಲ, ಯಾವುದಾದ್ರೂ ನಿಮ್ಮ ಹತ್ರ ಇರೋದು ಆಗಿರ್ಬೋದು, ಒಂದು ಸಿಂಪಲ್ ಆಗಿರೋದು ಒಂದು ಚೈನು, ಚಿಕ್ಕ ಚಿಕ್ಕದಾಗಿರೋಂಥ ಹಿಯರಿಂಗು, ಅಷ್ಟು ಸಾಕು ನಿಮಗೆ. ಅಥವಾ ಆಫೀಸಲ್ಲಿ ಏನಾದರೂ ಪೂಜೆ ಅಥವಾ ಫಂಕ್ಷನ್ ಇತ್ತು ಅಂತಂದ್ರೆ ನೀವು ಸಾರಿ ಉಟ್ಕೊಂಡು ಒಂದಿಷ್ಟು ಚೌಕಾರ್ ಥರದ್ದು ಆ ಥರದ್ದು ಅವನು ಅಷ್ಟೇ ಸ್ವಲ್ಪ ಸಿಂಪಲ್ ಇರೋದು ಹಾಕೊಳ್ಳಿ. ಯಾವಾಗಲೂ ಅಷ್ಟೇ, ನೀವು ಎಷ್ಟು ಸಿಂಪಲ್ ಆಗಿರ್ತೀರೋ ಅಷ್ಟು ನಿಮ್ಮ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ, ಬೇರೆಯವ್ರ ಗಮನನೂ ಒಂಥರ ಸೆಳಿತೀರಾ. ಹಾಗಾಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ಅಲಂಕಾರ ಬೇಡ. ನೆಕ್ಸ್ಟ್ ಟಿಪ್ ನೋಡಿ, ರೆಡಿ ಟು ವೇರ್ ಸೆಟ್. ಈಗೆಲ್ಲ ನೋಡಿ ತುಂಬಾ ಈ ತರ ರೆಡಿ ಟು ವೇರ್ ಅಂತ ಅಂದ್ಬಿಟ್ಟು ಸಾರಿನೂ ಸಿಗುತ್ತೆ, ಡ್ರೆಸ್ ಅಂತಂದ್ರೆ ಹೇಗೆ, ಮೊದಲೇ ನಿಮ್ಗೆ ಕುರ್ತಿ, ಪ್ಯಾಂಟು, ದುಪ್ಪಟ್ಟ ಈ ತರ ಸೆಟ್ಗಳು ಏನ್ ಬರುತ್ತಲ್ವಾ, ಆ ತರದ್ದು ಜಾಸ್ತಿ ತಗೊಂಡಿಟ್ಕೊಳ್ಳಿ. ಸಾರಿ ಉಟ್ಕೊಳೋರಾದ್ರೆ ರೆಡಿ ಟು ವೇರ್ ಸಾರಿ ಅಂತ ಬಂದ್ಬಿಟ್ಟಿದೆ ಈಗೆಲ್ಲ. 5 ಮಿನಿಟ್ ಸಾರಿ ಅಂತ ಅಂದ್ಬಿಟ್ಟು ಸುಮಾರು ಆಪ್ಷನ್ಸ್ ಇದ್ದಾರೆ. ಅದರಲ್ಲಿ ಕಲರ್ಸು, ಡಿಸೈನ್ಸು, ಫ್ಯಾಷನ್ ಅಲ್ಲಿ ಬೇಕು, ಬಾರ್ಡರ್ ಅಲ್ಲಿ ಬೇಕು, ಎಲ್ಲದರಲ್ಲೂ ಅವೈಲೇಬಲ್ ಇದಾವೆ. ಆ ಥರದ್ದು ತಗೊಂಡ್ಬಿಡಿ. ಯಾಕಂದ್ರೆ ವರ್ಕಿಂಗ್ ವುಮೆನ್ಗೆ ಇನ್ನೂ ಈಸಿ ಆಗುತ್ತೆ, ಅಂದ್ರೆ ಟೈಮ್ ಸೇವ್ ಆಗುತ್ತೆ ನಿಮಗೆ. ಬೆಳಿಗ್ಗೆ ಟೈಮೇ ಇರಲ್ಲ, ತಗೊಂಡ್ಬಿಟ್ಟು ನೀಟಾಗಿ ಉಟ್ಕೊಂಡು ಹೋಗ್ಬಿಡ್ಬೋದು. ಎಲ್ಲ ಸೆಟ್ ಇರುತ್ತೆ. ಈ ತರ ಸೆಟ್ ಇರೋಂಥ ಡ್ರೆಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ನೀವು ಮುಂಚಿತವಾಗಿ ತಗೊಂಡಿಟ್ಕೊಂಡ್ಬಿಡಿ. ಇಡೀ ವಾರಕ್ಕೆ ಒಂದ್ ಸೈಡ್ ಜೋಡಿಸಿಟ್ಕೊಂಡ್ಬಿಡಿ. ಇವತ್ತಿನ ದಿನ ಇದು, ಅದಕ್ಕೆ ಬೇಕಾಗಿರೋಂಥ ಜ್ಯುವೆಲರಿ ಆಗಿರ್ಬೋದು, ವಾಚು, ಬ್ಯಾಗು, ಹ್ಯಾಂಡ್ ಬ್ಯಾಗು, ಆ ಥರದ್ದೆಲ್ಲ ರೆಡಿ ಇಟ್ಕೊಂಡ್ಬಿಡಿ. ವಾರದವರೆಗೂ ನಿಮ್ಗೆ ಟೆನ್ಷನೇ ಇರಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ಲಾನಿಂಗ್ ಇದ್ರೆ ಫ್ಯಾಷನ್ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಸ್ಮಾರ್ಟ್ ಹ್ಯಾಂಡ್ ಬ್ಯಾಗು. ಹ್ಯಾಂಡ್ ಬ್ಯಾಗ್ ಅಂದ ತಕ್ಷಣ ಇಡೀ ಅರ್ಧ ಮನೆ ಸಾಮಾನ್ಯ ತುಂಬಿಕೊಂಡು ಹೋಗೋ ಥರ ಇರಬಾರ್ದು. ಯಾವಾಗಲೂ ನಿಮಗೆ ಏನು ಅಗತ್ಯ ವಸ್ತುಗಳು ಬೇಕು ಅಂದರೆ, ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಲ್ಯಾಪ್ಟಾಪ್ ಹೋಗಬೇಕು, ಆ ಬ್ಯಾಗಲ್ಲಿ ಲಂಚ್ ಬಾಕ್ಸು, ಆಮೇಲೆ ವಾಟರ್ ಬಾಟಲು, ನಿಮ್ಮ ಫೋನು, ಚಿಕ್ಕ ಪುಟ್ಟ ನಿಮ್ಮದು ಏನು ಮೇಕಪ್ ಸೆಟ್ ಆಗಿರ್ಬೋದು, ಆ ಥರದ್ದು ಹೋಗೋಷ್ಟು ಇದ್ರೆ ಅಷ್ಟು ಸಾಕು. ಇಡೀ ನಮ್ಗೆ ಏನೇನ್ ಬೇಕು ಇಡೀ ದಿನಕ್ಕೆ ಮನೇಲಿರೋ ಸಾಮಾನೆಲ್ಲ ತುಂಬ್ಕೊಂಡು ಹೋಗೋ ತರ ಲಗೇಜ್ ಬ್ಯಾಗ್ ತರ ಇರಬಾರ್ದು. ನಿಮ್ಗೆ ಯಾವಾಗ್ಲೂ ಅಷ್ಟೇ ನೋಡಿ, ನಿಮ್ ಬ್ಯಾಗು, ಹ್ಯಾಂಡ್ ಬ್ಯಾಗ್ ಏನಿರುತ್ತಲ್ವಾ, ನಿಮ್ಮ ಇಡೀ ಲುಕ್ಗೆ ಒಂಥರ ಪ್ರೀಮಿಯಂ ಟಚ್ ಅಪ್ ಕೊಟ್ಟಾಗಿರುತ್ತೆ. ಹಾಗಾಗಿ ಹ್ಯಾಂಡ್ ಬ್ಯಾಗ್ ಯಾವಾಗ್ಲೂ ಸ್ಮಾರ್ಟ್ ಆಗಿರೋಂಥದ್ದನ್ನ ಚೂಸ್ ಮಾಡಿ. ಹ್ಯಾಂಡ್ ಬ್ಯಾಗ್ ಬಗ್ಗೆನೇ ಒಂದು ವಿಡಿಯೋ ಸಹ ಮಾಡಿದ್ದೆ ರೀಸೆಂಟ್ ಆಗಿ. ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ಅದನ್ನ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋದು ಚೆಕ್ ಮಾಡಿ. ಅಂದ್ರೆ ಯಾವಾಗ ಯಾವ ತರದ ಬ್ಯಾಗು ಯೂಸ್ ಮಾಡ್ಬೋದು ಅನ್ನೋದು ಅದರಲ್ಲಿ ಡೀಟೇಲ್ ಆಗಿದೆ, ಚೆನ್ನಾಗಿದೆ ವಿಡಿಯೋ ನೋಡಿ. ನೆಕ್ಸ್ಟ್ ಟಿಪ್ ನೋಡಿ, ಗ್ರೂಮಿಂಗ್ ಈಸ್ ಪಾರ್ಟ್ ಆಫ್ ಫ್ಯಾಷನ್ ಅಂತ. ಈ ಫ್ಯಾಷನ್ ಅಂದ ತಕ್ಷಣ ಬರೀ ನಾವು ಡ್ರೆಸ್ಸೇ ಅಲ್ಲ, ಅದ್ರ ಜೊತೆಗೇನೆ ಒಂದು ಒಳ್ಳೆ ಹೇರ್ ಸ್ಟೈಲು, ಒಂದು ಸಿಂಪಲ್ ಮೇಕಪ್ಪು, ಹಾಗೆ ಸ್ಮಾರ್ಟ್ ಆಗಿರೋಂಥ ಒಂದು ಹ್ಯಾಂಡ್ ಬ್ಯಾಗು, ಒಳ್ಳೆ ನೀಟಾಗಿ ಹಾಗೆ ಐರನ್ ಮಾಡಿರೋಂಥ ಡ್ರೆಸ್ ಆಗಿರಬೇಕು, ಅಥವಾ ಸಾರಿ ಆಗಿರಬಹುದು. ಹಾಗೆ ನಿಮಗೆ ಸೂಟ್ ಆಗೋಂಥದ್ದು ಕಂಫರ್ಟಬಲ್ ಆಗಿರೋಂಥ ಫುಟ್ವೇರ್ ಆಗಿರ್ಬೋದು. ಇದೆಲ್ಲ ಸೇರಿನೇ ನಿಮ್ಮ ವ್ಯಕ್ತಿತ್ವನ ಎನ್ಹ್ಯಾನ್ಸ್ ಮಾಡುತ್ತೆ. ಅಂದ್ರೆ ಒಂದು ಒಳ್ಳೆ ಕಂಪ್ಲೀಟ್ ಒಂದು ಲುಕ್ ನಿಮಗೆ ಕಾಣಿಸುತ್ತೆ. ಅತ್ಯುತ್ತಮ ಡ್ರೆಸ್ಸಿಗಿಂತ ನಿಮ್ಗೆ ಉತ್ತಮ ಗ್ರೂಮಿಂಗ್ ಹೆಚ್ಚು ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಇದನ್ನ ಬೋನಸ್ ಟಿಪ್ ಅಂತಾನೂ ತಿಳ್ಕೊಳ್ಳಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ, ಎಂಡಿಂಗ್ ಅಲ್ಲಿ ಒಂದು ಬೋನಸ್ ಟಿಪ್ ಸಹ ಇರುತ್ತೆ. ಅದಂತೂ ಇದು ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಗೊತ್ತಾ, ಸಿಗ್ನೇಚರ್ ಸ್ಟೈಲ್ ಅಂತ. ಅಂದ್ರೆ ನಿಮ್ದೇ ಆದ ಒಂದು ಸ್ಟೈಲ್ ಇರ್ಲಿ. ಬೇರೆಯವರು ಏನೋ ಹಾಕೊಳ್ತಾರೆ, ಬೇರೆಯವರು ಏನೋ ಜ್ಯುವೆಲರಿ ಹಾಕೊಂಡಿದ್ದಾರೆ, ಬೇರೆ ಯಾರೋ ಒಂದು ವಾಚ್ ಹಾಕೊಂಡಿದ್ದಾರೆ, ಅದನ್ನೇ ನಾವು ಹಾಕೊಳ್ಬೇಕು, ಅವ್ರನ್ನ ಫಾಲೋ ಮಾಡ್ಬೇಕು ಅಂತಲ್ಲ. ಒಂದು ಸಿಗ್ನೇಚರ್ ಸ್ಟೈಲ್ ಇರ್ಲಿ. ಈಗ ನೋಡಿ, ಫಿಲ್ಮ್ ಸ್ಟಾರ್ ಆಗಿರ್ಬೋದು, ನಮ್ಮ ರಾಜ್ಕುಮಾರ್ ಸಾರೇ ತಗೊಳ್ಳಿ. ಅವರು ಅಂದ ತಕ್ಷಣ ನಿಮಗೆ ಗೊತ್ತಾಗೋದೇನು ಗೊತ್ತಾ, ಕೈ ಹೀಗೆ ಎತ್ಕೊಂಡು ಸಾಂಗ್ ಹಾಡೋದು. ಅಥವಾ ರಜನಿಕಾಂತೆ ತಗೊಳ್ಳಿ, ಅವರು ಸ್ಪೆಕ್ಸ್ ಹಿಂಗ್ ಹಾಕೊಳ್ಳೋದು, ಇಲ್ಲ ಸಿಗರೇಟ್ ಹಿಂಗೆ ಹಾಕೊಳ್ಳೋದು. ಆ ತರ ಅವ್ರದೇ ಆದಂತ ಒಂದು ಸಿಗ್ನೇಚರ್ ಸ್ಟೈಲ್ ಅಂತ ಏನಿರುತ್ತಲ್ವಾ, ಆ ತರ ನೀವು ಅಷ್ಟೇ. ಈಗ ನೀವು ಆಫೀಸಲ್ಲಿ ಹೋಗ್ತಾ ಇದ್ರೆ, ಆ ಸ್ಟೈಲ್ ನೋಡಿದ ತಕ್ಷಣ ಇವರೇ ಬಂದ್ರು ಅನ್ನೋ ತರ ಇರಬೇಕು. ಫ್ಯಾಷನ್ ಅಂದ್ರೆ ಬೇರೆಯವ್ರ ತರ ಕಾಣೋದಲ್ಲ, ನಿಮ್ಮನ್ನ ನೀವು ಒಂದು ಸಿಗ್ನೇಚರ್ ಸ್ಟೈಲ್ ಅನ್ನ ಗುರುತಿಸೋದು.
ಅಂದ್ರೆ ಸೃಷ್ಟಿ ಮಾಡ್ಕೊಳ್ಳೋದು ನಿಮ್ಮನ್ನ ನೀವು. ನೆಕ್ಸ್ಟ್ ಟಿಪ್ ನೋಡಿ, ಫುಡ್ ಪ್ರಿಪೇರು. ಇದಂತೂ ನೋಡಿ ವರ್ಕಿಂಗ್ ವುಮೆನ್ ಎಲ್ಲ ಹೌಸ್ ವೈಫ್ಗೂ ತುಂಬಾ ದೊಡ್ಡ ಒಂದು ಕ್ವಶನ್ ಮಾರ್ಕು. ಬೆಳಿಗ್ಗೆ ಏನ್ ಮಾಡೋದು ಅಂದ್ರೆ ತಿಂಡಿಗೆ ಏನ್ ಮಾಡೋದು, ಬಾಕ್ಸಿಗೆ ಏನ್ ಮಾಡೋದು, ಅದು ಎಲ್ಲರಿಗೂ ಬಂದೇ ಬರುತ್ತೆ ತಲೆಯಲ್ಲಿ. ಅದ್ರಲ್ಲೂ ಪಾಪ ವರ್ಕಿಂಗ್ ವುಮೆನ್ಗೆ ಅವರು ರೆಡಿ ಆಗ್ಬೇಕು, ಮಕ್ಳಿಗೂ ಹಸ್ಬೆಂಡ್ಗೂ ಬಾಕ್ಸ್ ಮಾಡ್ಬೇಕು, ಅವರು ಬಾಕ್ಸ್ ಹಾಕೊಂಡು ಹೋಗ್ಬೇಕು ಅಂದಾಗ ಸ್ವಲ್ಪ ಟೈಮು ತುಂಬಾ ಶಾರ್ಟೇಜ್ ಬರುತ್ತೆ. ಅಂಥವ್ರು ಏನ್ ಮಾಡ್ಬೇಕು ಗೊತ್ತಾ, ಮುಂಚಿತವಾಗಿನೇ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅಂದ್ರೆ ಸಂಡೇ ಆಗಿರ್ಬೋದು ಅಥವಾ ಸ್ಯಾಟರ್ಡೆ ಆಫ್ ಇರೋರಿಗೆ, ಸ್ಯಾಟರ್ಡೆ ಸಂಡೇ ಕೆಲವೊಬ್ಬರಿಗೆ ಇರಲ್ವಾ ಆಫೀಸು, ಆ ತರ ನಿಮ್ಗೆ ಟೈಮ್ ಸಿಕ್ಕಾಗ ಈ ಹುಣಸೆ ಹಣ್ಣಿನ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ಅಥವಾ ಚಟ್ನಿ ಪುಡಿಗಳು, ಕೆಲವೊಂದು ಈ ಟೊಮಾಟೊ ಚಟ್ನಿ, ಈ ಈರುಳ್ಳಿ ಚಟ್ನಿ, ಇವೆಲ್ಲ ಸ್ವಲ್ಪ ಬೇಗ ಹಾಳಾಗಲ್ಲ. ಈ ಥರದ್ದು ಎಲ್ಲ ನೀವು ಮಾಡಿ ಇಟ್ಕೊಂಡಾಗ ಏನಾಗುತ್ತೆ, ಬಿಸಿ ಅನ್ನ ಮಾಡ್ಕೊಳೋದು ಗೊಜ್ಜು ಇತ್ತು ಅಂತಂದ್ರೆ, ಈ ಹುಣಸೆ ಹುಳಿ ಗೊಜ್ಜು ಅಷ್ಟೇ ಎಷ್ಟು ಟೇಸ್ಟಿಯಾಗಿರುತ್ತೆ. ಅದನ್ನ ಕಲ್ಸ್ಕೊಂಡ್ಬಿಟ್ರೆ ಆಗಾಯ್ತು, ಲಂಚ್ ಬಾಕ್ಸ್ ರೆಡಿ ಆಗುತ್ತೆ. ಈ ಪುಳಿಯೋಗರೆ ಗೊಜ್ಜು ಅಷ್ಟೇ ಇರ್ಬೋದು. ಈ ಚಟ್ನಿ ಪುಡಿಗಳಂತೂ ಕೆಲವೊಂದ್ಸಲ ನೀವು ಚಪಾತಿ ಮಾಡಿದ್ರೆ ಅಥವಾ ದೋಸೆನೇ ಮಾಡಿ ನಿಮಗೆ ಅದಕ್ಕೊಂದು ಪಲ್ಯ ಮಾಡೋಕೆ ಟೈಮ್ ಸಿಗಲಿಲ್ಲ ಅಂದಾಗ ಅದ್ರ ಮೇಲೇ ನೀವು ತುಪ್ಪ ಹಾಕಿ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಿಕೊಂಡ್ರೆ ನಿಮ್ಮ ಲಂಚ್ ಬಾಕ್ಸ್ ರೆಡಿ ಆಗುತ್ತೆ. ಎಲ್ರಿಗೂ ಮಕ್ಳಿಗೂ ಹಾಕ್ಕೊಡ್ಬೋದು, ನೀವು ಹಾಕ್ಕೊಂಡು ಹೋಗ್ಬೋದು. ಈ ಥರದ್ದು ನೀವು ಪ್ಲ್ಯಾನ್ ಮಾಡ್ಕೊಂಡಾಗ ನಿಮಗೆ ಟೈಮು ಸೇವ್ ಆಗುತ್ತೆ. ಸ್ಟೈಲಿಶ್ ಆಗಿ ಕಾಣಬೇಕಂದ್ರೆ ನಾವು ಜಾಸ್ತಿ ಹಣ ಏನು ಸ್ಪೆಂಡ್ ಮಾಡಬೇಕಾಗಿಲ್ಲ. ನಾನು ಹೇಳೋ ಸ್ಮಾರ್ಟ್ ಆಗಿರೋ ಟಿಪ್ಸು ನೀವು ಫಾಲೋ ಮಾಡಿದರೆ ಸಾಕು. ಅದರಲ್ಲೂ ನಿಮಗೆ ನಾನು ಹೇಳ್ತಾ ಇರೋದು, ವರ್ಕಿಂಗ್ ವುಮೆನ್ಗಂತೂ ಪಾಪ ಟೈಮ್ ಇರಲ್ವಲ್ಲ, ಹಾಗಾಗಿ ಈ ಥರ ಸ್ಮಾರ್ಟ್ ಆಗಿರೋಂಥ ಟ್ರಿಕ್ಸ್ನ ನೀವು ಮುಂಚೆನೇ ಪ್ಲಾನ್ ಮಾಡಿ ಇಟ್ಕೊಂಡಾಗ ನಿಮಗೆ ಈಸಿ ಆಗುತ್ತೆ. ಹಾಗೆ ನೋಡಿ, ಯಾರೆಲ್ಲ ನನ್ನ ಫ್ರೆಂಡ್ಸು ಅಂದರೆ ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ ಆಗಿರ್ಬೋದು, ಎಲ್ಲರಿಗೂ ಇಷ್ಟು ಹೇಳಿದ್ರಲ್ಲಿ ಯಾವ ಟಿಪ್ಸು ನಿಮಗೆ ಇಷ್ಟ ಆಯಿತು, ಯಾವ ಟ್ರಿಕ್ ಆಗಿರ್ಬೋದು ಇಷ್ಟ ಆಯಿತು, ಯೂಸ್ ಆಯಿತು ನಿಮಗೆ ಅನ್ನೋದನ್ನು ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಫ್ಯಾಷನ್ ಟಿಪ್ಸು ಟ್ರಿಕ್ಸಿಗೆ ಆಗಿ ಏನು ಮಾಡ್ಬೇಕು ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.